ರಾಜ್ಯ ರಾಜಕಾರಣದ ಸುದ್ದಿಗಳ ಕಡೆ ಬರೋಣ. 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಗಳ ಭರಾಟೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. 2 ಕಡೆಗಳಲ್ಲಿ ಶಕ್ತಿ ಪ್ರದರ್ಶನಗಳ ಸರಮಾಲೆ ಇತ್ತು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಬಿಜೆಪಿ ಕಾಂಗ್ರೆಸ್ 2 ಪಕ್ಷಗಳಿಂದ ಭಾರೀ ಶಕ್ತಿ ಪ್ರದರ್ಶನದ ನಂತರ ನಾಮಿನೇಷನ್ ಫೈಲ್ ಮಾಡಲಾಯಿತು. ಈಗಾಗಲೇ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಸಿದ್ರು, ಆದರೆ ಅದರಲ್ಲಿ ಬಿ ಫಾರಂ ಇರಲಿಲ್ಲ. ಬಿ ಫಾರಂ ಸಮೇತ ಮತ್ತೊಮ್ಮೆ ಈಗ ನಾಮಪತ್ರ ಸಲ್ಲಿಸಿದ್ದಾರೆ. ಸಮರ್ಥ ನಾಮಪತ್ರ ಸಲ್ಲಿಕೆಯಲ್ಲಿ ಸ್ವತಃ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಭಾಗಿ ಶುಕ್ರವಾರ ಒಂದು ಸಲ ಬಿ ಫಾರಂ ಇಲ್ಲದೆ ನಾಮಪತ್ರವನ್ನ ಸಮರ್ಥ ಸಲ್ಲಿಸಿದ್ರು. ತುಂಬಾ ಚರ್ಚೆಯಾಗಿತ್ತು ಆ ವಿಷಯ. ಇವತ್ತು ಬಿ ಫಾರಂ ಸಮೇತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದ್ರು. ಸ್ವತಃ ಸಮರ್ಥವರ ತಂದೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆಗೆ ದಾವಣಗೆರೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ ಇದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಸರ್. ನಮಸ್ಕಾರ. ಹೇಗಿದ್ದೀರಿ? ನಮಸ್ಕಾರ ನಾಥ್ ಅವ್ರೆ. ಆರಾಮಿದ್ದೀನಿ. ತಾವು ಆರಾಮಿದ್ದೀರಿ? ಫಸ್ಟ್ ಕ್ಲಾಸ್ ಸರ್, ಫಸ್ಟ್ ಕ್ಲಾಸ್. ಅಂತೂ ಇಂತೂ ಹಠ ಹಿಡಿದು ಸಾಧಿಸ್ಕೊಂಡ್ರಿ. ಇಲ್ಲ ಹಠ ಏನಿಲ್ಲ. ಬಟ್ ಎಲ್ಲರೂ ಹೇಳ್ತಾರೆ, ಮಲ್ಲಿಕಾರ್ಜುನ್ ಅವರು ಸಿದ್ದರಾಮಯ್ಯನವ್ರಿಗೆ ಕ್ಯಾಬಿನೆಟ್ಟಲ್ಲೇ ಹೇಳಿದರು, ನೀವು ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ನಾನು ರಾಜೀನಾಮೆವರೆಗೂ ಹೋಗ್ತೀನಿ, ಭಾಳ ಬೇಸರಿಸ್ಕೊಂಡಿದ್ರಿ. ಇಲ್ಲ ಸುಳ್ಳು. ಆಗೇನು ಹೇಳಿದ್ದಿಲ್ಲ. ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಒಟ್ಟು ಕ್ಯಾಂಡಿಡೇಟ್ ಗೆಲ್ಲಬೇಕು ಅಂತ ಒಂದು ಒಳ್ಳೆ ಕ್ಯಾಂಡಿಡೇಟ್ ಆರಿಸಪ್ಪ ಅಂತ ಹೇಳಿದರು. ಅಲ್ಲ, ಏನೇ ಆದರೂ ನಮಗೆ ರಾಜಕೀಯ ತಿಳುವಳಿಕೆ ಬಂದ ನಂತರ ಮೊಟ್ಟ ಮೊದಲನೇ ಸಲ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಡಿಬೇಟ್ ಆಗಿತ್ತು ಸರ್. ಅದರ್ವೈಸ್ ಅನ್ರಿಟರ್ನ್ ರೂಲ್ ಇತ್ತು. ಇಲ್ಲ, ಹಾಗೇನಿಲ್ಲ. ಹಿಂದೆ ಒಂದು ಸತಿ ಸೇಮ್ ಟೈಪ್ ಆಗಿತ್ತು. ಅವಾಗ ಇಷ್ಟು ಮೀಡಿಯಾ ಇಷ್ಟು ಇದಿರಲಿಲ್ಲ. ಓಕೆ 2008 ಅಲ್ಲ ಅದು? 2008, 94ರಲ್ಲಿ, ಆಮೇಲೆ 97, ಓಕೆ, ಆಮೇಲೆ 2003, 2008. ಫಸ್ಟು ಯಾರು ಅತಾವುಲ್ಲಾ ಖಾನ್ ಅವರು ನಿಂತಿದ್ರು KCPಯಿಂದ. ಓಕೆ. ಆವಾಗ 94ಅಲ್ಲಿ, 93ಯಲ್ಲಿ, 92ಅಲ್ಲಿ ಕಮ್ಯುನಲ್ ಕ್ಲಾಶ್ ಆಯಿತು.
ಫಸ್ಟ್ 94 ಚುನಾವಣೆ. ಓಕೆ ಅವಾಗ ಅದಕ್ಕಿಂತ ಮುಂಚೆ ಮೋತಿ ವೀರಣ್ಣ ಅವರಿದ್ದರು. ಓಕೆ ಮೋತಿ ವೀರಣ್ಣವರು ನಿಲ್ಲ ಅಂತೇಳಿ ತಂದೆಯವ್ರಿಗೆ ಕೊಟ್ಟರು. ಓಕೆ ಓಕೆ ತಂದೆಯವ್ರಿಗೆ ಕೊಟ್ಟರು. ಆವಾಗ ಅದಕ್ಕಿಂತ ಮುಂಚೆ ಕಮ್ಯುನಲ್ ಕ್ಲಾಶ್ ಬೇರೆ ಆಗಿತ್ತು. ಆವಾಗ ಆಲ್ಮೋಸ್ಟ್ 21 ಪೀಪಲ್ ಎಕ್ಸ್ಪೈರ್ಡ್ ಡೈಡ್ ಅವಾಗ. ಓಕೆ ಓಕೆ ಅಷ್ಟು ದೊಡ್ಡ ಕಮ್ಯುನಲ್ ಕ್ಲಾಶ್ ಅವಾಗ ಹೌದು, ಯಾವುದು ರಾಮ ಜನ್ಮಭೂಮಿ ಇಟಗಿ ಸಲುವಾಗಿ. ಹೌದು ಹೌದು. ಈಗೇನು ಸರ್ ಮುಸ್ಲಿಂ ಹಳೆ ಊರಲ್ಲೇ ಕಮ್ಯುನಿಟಿನ ಆಗಿದ್ದವು. ಮತ್ತೆ ವಿಶ್ವಾಸಕ್ಕೆ ತಗೊಳ್ತೀವಿ ಅನ್ನುವ ಕಾನ್ಫಿಡೆನ್ಸ್ ಇದೆಯಾ? 100% ಅವ್ರು ನಮ್ಮನ್ನು ಬಿಟ್ಟಿಲ್ಲ, ನಾವು ಅವ್ರನ್ನ ಬಿಟ್ಟಿಲ್ಲ. ಓಕೆ ಬಟ್ ಈ ಒಂದು ಪ್ರಶ್ನೆ ಉಳಿತಲ್ಲ ಮಲ್ಲಿಕಾರ್ಜುನ್ ಅವರೇ. ಏನೋ ಒಂದು ಸ್ವಲ್ಪ ಮಲ್ಲಿಕಾರ್ಜುನ್ ಅವರೇ, ಏನಿತ್ತು ರೀ, ಈಗ ನೀವು ಮಂತ್ರಿ ಆಗಿದ್ದೀರಿ, ಶಾಸಕರಾಗಿದ್ದೀರಿ, ನಿಮ್ಮ ಮನೆಯವ್ರನ್ನ ನೀವು ಸಂಸದರನ್ನಾಗಿ ಮಾಡ್ಕೊಂಡ್ರಿ, ಈಗ ಮಗನನ್ಗೂ ಟಿಕೆಟ್ ಕೊಡಿಸ್ತೀರಿ. ಹಾಗಿದ್ಮೇಲೆ ಅಂದರೆ ಈ ಪ್ರಶ್ನೆ ಎಲ್ಲ ಕಡೆ ಕಾಂಗ್ರೆಸ್ಸಲ್ಲೂ ಬಿ ಜೆ ಪಿಯಲ್ಲಿ ಎಲ್ಲ ಕಡೆ ಪ್ರಶ್ನೆ ಬರುತ್ತೆ. ಹಾಗಿದ್ದ ಮೇಲೆ ಬರೀ ಕುಟುಂಬವೇ ರಾಜಕಾರಣದಲ್ಲಿರ್ಬೇಕಾ, ಉಳಿದವರು ಇರಬಾರ್ದಾ ಅನ್ನುವ, ಮುಸ್ಲಿಮ್ಗಿಂತ ಮುಂಚೆ ಈ ಪ್ರಶ್ನೆ ಬಂದೇ ಬರುತ್ತಲ್ವ, ನಿಮಗೂ ಬರುತ್ತೆ ಅಲ್ಲ ಬರುತ್ತೆ. ಪ್ಲಸ್ ಅದರಲ್ಲಿ ಮುಂಚೆ ತಂದೆಯವರು MLA ಇದ್ದರು, ನಾನು MLA ಇದ್ದೆ. ಆಮೇಲೆ ಪ್ರಭಾನು ಪಾರ್ಲಿಮೆಂಟ್ ಮೆಂಬರ್ ಆದವು. ಅವಾಗ 3 ಜನ ಇದ್ವಿ ಒಂದು ಆ್ಯಂಗಲಲ್ಲಿ. ಓಕೆ ಈಗ 3 ಜನ ಅಂತೀರಿ ನೀವು. ಆಮೇಲೆ ಈಗ ಮೊನ್ನೆ ದಿವಸ ನಾನಾದರೂ ಕೇಳಬೇಕು ಕೊಡ್ರಿ ಅಂತ ನಾವೇನು ಕೇಳಲಿಲ್ಲ. ಫಸ್ಟು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡಬೇಕು, ಕ್ಯಾಂಡಿಡೇಟ್ ಗೆಲ್ಲಿಸ್ಬೇಕು ಅನ್ನೋದ್ರ ಬಗ್ಗೆ ಬಂತು ಚಿಂತನೆ. ಓಕೆ ಬಟ್ ಇವರೆಲ್ಲ ಅಬ್ದುಲ್ ಜಬ್ಬಾರ್ ಎಲ್ಲ ನಿಮ್ಮ ತಂದೆ ಬೆಂಬಲಿಗರೇ ಆಗಿದ್ರು. ಸಮರ್ಥ ಫಾಲೋವರ್. ಸರ್ ನೀವು ಮಾತಾಡ್ತಾ ಹೋಗಿ ಮಲ್ಲಿಕಾರ್ಜುನ್ ಸರ್. ಅಬ್ದುಲ್ ಜಬ್ಬರು ಹಿಂದೆ ನಮಗೆ ಮಾತಾಡ್ಬೇಕ್ರ ಮಾತಾಡ್ತಾ ಹೋಗ್ಬಿಡ್ರಿ ನೀವು. ಅಬ್ದುಲ್ ಜಬ್ಬರ್ ಅವರು ಹಿಂದೆ ಚುನಾವಣೆ ಬಂದಾಗ ಇದೇ ಒಂದು ಇಂಥದೇ ಪರಿಸ್ಥಿತಿ ಬಂದಾಗ ಮುಸ್ಲಿಮ್ನವರಿಗೆ ನಮಗೇನಾದರೂ ಒಂದು ಅಲ್ಪಸಂಖ್ಯಾತರು ನಮಗೇನಾದರೂ ಒಂದು ಗೆಲ್ಲಿಕ್ಕೆ ಆಗ್ತಾ ಇಲ್ಲ, ಗೆದ್ರೂ ನಾವು ಭಾಳ ಫೈಟ್ ಆಗುತ್ತೆ. ಆ ನಿಟ್ಟಿನಲ್ಲಿ BJPಯವರು ಇವ್ರಿಗೂ ಒಂದು ಸ್ವಲ್ಪ ತಾಳಮೇಳ ಇರಲಿಲ್ಲ. ಹಂಗಾಗಿ ಭಾಳ ಸೆನ್ಸಿಟಿವ್ ಏರಿಯಾ ಇದೆ. ಆ ನಿಟ್ಟಿನಲ್ಲಿ ನಮಗೆ MLC ಮಾಡಿರಿ ಅಂತ ಕೇಳ್ಕೊಂಡಿದ್ರು. ಕೇಳ್ಕೊಂಡಾಗ ನಾವು ಮತ್ತು ತಂದೆಯವರಿಬ್ಬರು ಮುಖ್ಯಮಂತ್ರಿಗಳನ್ನ SM ಕೃಷ್ಣ ಅವರಿದ್ದಾಗಿಂದನು ಒಂದು ಸೀಟು MLC ಸೀಟು ಮುಸ್ಲಿಮ್ಗೆ ಕೊಡಬೇಕು ದಾವಣಗೆರೆಯಲ್ಲಿ ಅಂತೇಳಿ ಪ್ರೆಜರ್ ತಂದಿದ್ವಿ. ಅದು ಫಸ್ಟ್ ಟೈಮು ಜಬ್ಬರ್ನೇ ಮಾಡಿದ್ದವಾಗ. ಅವಾಗ 5-6 ಮಂತ್ಸ್ ಇತ್ತು ಪೀರಿಯಡು. ಆ ಪೀರಿಯಡಲ್ಲಿ ಜಬ್ಬರ್ ಅವ್ರನ್ನ MLC ಮಾಡಿದ್ವಿ. ಅದಾಗಿ ಮೇಲೆ ಕಂಟಿನ್ಯೂ ಆದರು. ಮತ್ತೆ 3ನೇ ಬಾರಿನೂ ಮತ್ತೆ ಕಂಟಿನ್ಯೂ ಆದರು. ಅದರಲ್ಲಿ ನಾನು ಮನೆಯಲ್ಲಿ. ಎಸ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.